ಓಂ ಶಾಂತಿ ಆತ್ಮೀಯರೇ, ಈ ಸಂಗಮದಲ್ಲಿ ನಮಗೆ ಸಿಗುವಂತಹ ಬಾಬಾರವರ ಸರ್ವೋಚ್ಚ ಖಜಾನೆಗಳೇನಿದೆ ಅದೆಲ್ಲವೂ ಒಂದು ಯೋಗದಲ್ಲಿ ಸಿಗುತ್ತೆ, ಇನ್ನೊಂದು ಮುರಳಿಯಲ್ಲಿ ಸಿಗುತ್ತೆ. ಹಾಗಿದ್ರೆ ಈ ಮುರಳಿ ನಮಗೆ ಏನೇನನ್ನು ಕೊಡುತ್ತೆ ಅಂತ ತಿಳಿದುಕೊಳ್ಳೋಣ. ಮುರಳಿ ಅಂದರೆ ಎಲ್ಲ ಬ್ರಾಹ್ಮಣಾತ್ಮರಿಗೂ ಬಹಳ ಇಷ್ಟಕರವಾದಂತಹ ಒಂದು ಭೋಜನ ಅನ್ಬೋದು ಅಥವಾ ಶ್ವಾಸವೇ ಅನ್ಬೋದು. ನಮ್ಮ ಶ್ವಾಸವೇ ಮುರಳಿಯಾಗಿದೆ. ಮುರಳಿ ಇಲ್ದಲೇ ಇರಲಿಕ್ಕಾಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾವೆಲ್ಲರೂ ಮುರಳಿಯನ್ನು ಪ್ರೀತಿಸ್ತೀವಿ. ಹಾಗಿದ್ರೆ ಈ ಮುರಳಿ ನಮಗೇನೇನು ಕೊಡುತ್ತೆ ಅಂತ ಒಂದು ಚಿಂತನೆ ನಡೆಸಿದ್ದು, ಆ ಚಿಂತನೆಯನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಮೊದಲನೆಯದಾಗಿ ಮುರಳಿ ಕ್ಷಮೆಯನ್ನು ಕೊಡುತ್ತೆ. ಬಾಬಾರವರು ನಾವು ಎಷ್ಟೇ ತಪ್ಪು ಮಾಡಿದರೂ ಮರುದಿನದ ಮುರಳಿಯಲ್ಲಿ ಮತ್ತೆ ಮೀಟೆ ಬಚ್ಚೆ ಅಂತಾರೆ, ಮಧುರ ಮಕ್ಕಳೇ ಅಂತಾರೆ. ಆ ಮಧುರ ಮಕ್ಕಳೇ ಅನ್ನೋ ಶಬ್ದ ಕೇವಲ ಮಧುರ ಮಕ್ಕಳೇ ಅಂತಲ್ಲ, ಆದರೆ ನೀನು ಮಾಡಿರೋ ಎಲ್ಲ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ, ಪ್ರೀತಿಯನ್ನು ಕೊಡ್ತಿದ್ದೀನಿ ಅನ್ನೋದನ್ನು ಹೇಳುತ್ತೆ ಮುರಳಿ. ಹಾಗಾಗಿ ಮುರಳಿ ನಮ್ಮನ್ನು ಕ್ಷಮೆ ಮಾಡುತ್ತೆ ಮತ್ತು ಕ್ಷಮೆ ಮಾಡೋದನ್ನು ಹೇಳ್ಕೊಡುತ್ತೆ ಮುರಳಿ. ಮುರಳಿ ನಮಗೆ ಯಾದ್ ಪ್ಯಾರ್ ಕೊಡುತ್ತೆ, ಬಾಬಾರವರ ನೆನಪು ಮತ್ತು ಪ್ರೀತಿಯನ್ನು ಕೊಡುತ್ತೆ, ಉಮ್ಮಂಗ ಉತ್ಸಾಹವನ್ನು ಕೊಡುತ್ತೆ, 21 ಜನ್ಮಗಳ ಆಸ್ತಿ ಭಾಗ್ಯವನ್ನು ಕೊಡುತ್ತೆ ಮತ್ತು ಭಗವಂತನ ಪ್ರೇಮ ಪತ್ರವೇ ಆಗಿದೆ ಮುರಳಿ. ಎಷ್ಟು ಭಾವನೆಗಳೇನಿದೆ, ಭಗವಂತನ ಭಾವನೆಗಳು ಮಕ್ಕಳ ಮೇಲೇನಿದೆ ಅದನ್ನು ವ್ಯಕ್ತಪಡಿಸುವಂತಹ ಪ್ರೇಮ ಪತ್ರವಾಗಿದೆ. ಸರ್ವೋಚ್ಚ ಪ್ರಾಪ್ತಿಗಳ ಸಾಧನ ಆಗಿದೆ ಮುರಳಿ. ಕೇವಲ ಪ್ರಾಪ್ತಿಗಳು ನಮಗೆ ಲೌಕಿಕ ಜೀವನದಲ್ಲೂ ಸಿಗುತ್ತೆ, ಆದರೆ ಸರ್ವೋಚ್ಚ ಪ್ರಾಪ್ತಿಗಳು, ಸರ್ವೋಚ್ಚ ಖಜಾನೆಗಳು, ಸರ್ವೋಚ್ಚ ಗುಣಗಳು, ಸರ್ವೋಚ್ಚ ದೈವಿಕತೆ, ಸರ್ವೋಚ್ಚ ಶಕ್ತಿಗಳು, ಸರ್ವೋಚ್ಚ ಎಲ್ಲ ರೀತಿಯ ಒಟ್ಟು ಖಜಾನೆಗಳನ್ನು ಪ್ರಾಪ್ತಿ ಮಾಡಿಸುತ್ತೆ, ಪ್ರಾಪ್ತಿ ಮಾಡಿಸುವ ಸಾಧನವಾಗುತ್ತೆ ಈ ಮುರಳಿ. ನಿಶ್ಚಯ ಮತ್ತು ಧೈರ್ಯವನ್ನು ಕೊಡುತ್ತೆ ಈ ಮುರಳಿ. ವೈರಾಗ್ಯ ವೃತ್ತಿ ತೆಗೆದುಕೊಂಡು ಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಮುರಳಿ. ಪದಮಾಪದಂ ಭಾಗ್ಯಶಾಲಿ ಆಗಲು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಹೇಳುತ್ತೆ ಈ ಮುರಳಿ. ಅನೇಕ ಯುಕ್ತಿಗಳನ್ನು ಕೊಡುತ್ತೆ ಮುರಳಿ ಮತ್ತು ನಮ್ಮನ್ನು ನಾವು ಹೇಗೆ ಚೆಕ್ ಮಾಡ್ಕೋಬೇಕು ಮತ್ತು ಏನನ್ನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಮುರಳಿ ಕೊಡುತ್ತೆ. ಆತ್ಮೀಕತೆಯ ಸ್ಮೃತಿಯನ್ನು ಕೊಡುತ್ತೆ ಮುರಳಿ ಮತ್ತು ಮುರಳಿಯಲ್ಲಿ ಅನೇಕ ಸೂಚನೆ, ಗುಪ್ತ ಸೂಚನೆಗಳು ಇರುತ್ತೆ. ನನಗೆ ಅಂತಲೇ ಪರ್ಸನಲ್ಲಾಗಿ ವ್ಯಕ್ತಿಗತವಾಗಿ ಬಾಬಾರವರು ಈ ಮುರಳಿಯ ಮೂಲಕನೇ ಮಾತಾಡ್ತಾರೆ. ಬಾಬಾರವರ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅನ್ನೋದನ್ನು ತಿಳಿಸುತ್ತೆ ಮುರಳಿ. ಯಾಕೆಂದರೆ ನನ್ನ ಪ್ರಶ್ನೆಗೆ ಉತ್ತರ ಬಾಬಾ ನನಗೆ ನೇರವಾಗಿ ಮುರಳಿ ಮೂಲಕ ಕೊಡ್ತಾ ಇದ್ದಾರೆ. ನನ್ನ ಪ್ರಶ್ನೆಗೆ, ನಮ್ಮೆಲ್ಲರ ಪ್ರಶ್ನೆಗಲ್ಲ, ನನ್ನ ವೈಯಕ್ತಿಕ ಪ್ರಶ್ನೆಗೆ ಪರಿಹಾರ ಕೊಡುತ್ತೆ ಮುರಳಿ. ಅಲ್ಲೇನು ತೋರಿಸುತ್ತೆ, ಬಾಬಾರವರು ನನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಇದು ನ್ಯೂಸ್ ಪೇಪರ್ ಥರ ಆಗುತ್ತೆ ಮುರಳಿ. ಅದೇ ರೀತಿ ಅನೇಕ ರಹಸ್ಯಗಳನ್ನು ಹೇಳುತ್ತೆ ಮುರಳಿ ಮತ್ತು ಸೇವೆ ಯುಕ್ತಿಯನ್ನು ಕೊಡುತ್ತೆ. ಆತ್ಮಗಳ ಭೋಜನವಿದು ಮುರಳಿ ಮತ್ತು ಇಡೀ ದಿನದ ದಿನಚರ್ಯವನ್ನು ಹೇಳುತ್ತೆ ಈ ಮುರಳಿ. ಅನೇಕ ಸಾವಧಾನಿಗಳು ಅಂದರೆ ಎಚ್ಚರಿಕೆಗಳನ್ನು ಕೊಡುತ್ತೆ ಈ ಮುರಳಿ. ಬ್ರಹ್ಮ ಭೋಜನದ ಮಹತ್ವವನ್ನು ಹೇಳುತ್ತೆ ಮುರಳಿ ಮತ್ತು ಸಮಯದ ಒಂದು ಸತ್ಯ ಪರಿಚಯವನ್ನು ಕೊಡುತ್ತೆ ಮತ್ತು ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಸಮಯವನ್ನು ಸಫಲ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಹೇಳುತ್ತೆ ಮುರಳಿ. ಇಡೀ ಕೇವಲ ನಮ್ಮ ಪರಿವಾರವನ್ನು ನಾವು ನಮ್ಮ ಕುಟುಂಬ ಅಂತ ಏನು ಅಂದ್ಕೊಂಡಿದ್ವಿ ಅದನ್ನು ಬಿಟ್ಟು ಇಡೀ ಸಂಸಾರ, ಇಡೀ ಪ್ರಪಂಚವನ್ನೇ ಒಂದು ಪರಿವಾರವಾಗಿ ಹೇಗೆ ನೋಡಬೇಕು, ಅದಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಮುರಳಿ. ಭಗವಂತನ ಭಾವನೆಗಳನ್ನು ಹೇಳುತ್ತೆ, ಭಗವಂತನ ಮನಸ್ಸಿನ ಮಾತುಗಳನ್ನು ನಮ್ಮ ಮುಂದೆ ಇಡುತ್ತೆ ಮುರಳಿ. ಭಗವಂತನ ಪಾಲನೆಯ ಈ ಮುರಳಿಯಾಗಿದೆ. ಭಗವಂತನ ಪಾಲನೆ ಈ ಮುರಳಿಯ ಮೂಲಕ ನಮಗೆ ಸಿಗುತ್ತೆ. ಸರ್ವೋಚ್ಚ ಲಕ್ಷ್ಯ ಏನಿದೆ ನಮ್ಮದು ಅದನ್ನು ಕೂಡ ಬಾಬಾರವರು ಈ ಮುರಳಿಯ ಮೂಲಕನೇ ಹೇಳ್ತಾರೆ ಮತ್ತು ಯಾವುದೇ ಜೀವನಕ್ಕೆ ಬೇಕಾಗಿರುವಂತಹ ಟಿಪ್ಸ್ ಆಗಿದ್ದರೂ ಕೂಡ ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಾರೆ. ಅಂದರೆ ಏನಾದರೂ ಒಂದು ಮ್ಯಾಜಿಕ್ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಬದಲಾವಣೆ ತರ್ಕೋಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮದ್ದುಗಳನ್ನು ನಮಗೆ ಬಾಬಾರವರು ಯಥಾರ್ಥವಾಗಿ ಕೊಡ್ತಾರೆ ಈ ಮುರಳಿಯಲ್ಲಿ.
ಸರ್ವೋಚ್ಚ ಸ್ವಮಾನಗಳನ್ನು ಕೊಡ್ತಾರೆ ಈ ಮುರಳಿಯಲ್ಲಿ. ಸರ್ವೋಚ್ಚ ಸಂಸ್ಕಾರಗಳ ಪರಿಚಯ ಕೊಡುತ್ತೆ ಈ ಮುರಳಿ. ತಂದೆಯ ಬಗ್ಗೆ, ತನ್ನ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಾಧನ ಆಗಿದೆ ಈ ಮುರಳಿ. ತ್ರಿನೇತಿ ಮತ್ತು ತ್ರಿಕಾಲದರ್ಶಿಯನ್ನು ಮಾಡುತ್ತೆ ಈ ಮುರಳಿ. ಪ್ರಪಂಚದ ಇತಿಹಾಸ ಮತ್ತು ಭೂಗೋಳದ ರಹಸ್ಯವನ್ನು ಹೇಳುತ್ತೆ ಈ ಮುರಳಿ. ಎಲ್ಲ ದುಃಖಗಳಿಂದ ಹೊರಬರಲು ಸಾಧನವನ್ನು ಕೊಡುತ್ತೆ ಈ ಮುರಳಿ. ಮತ್ತು ಜೀವನ ಜೀವಿಸುವ ಕಲೆಯನ್ನು ಹೇಳುತ್ತೆ. ಅಷ್ಟೇ ಅಲ್ಲ, ಜೀವನದ ನಂತರ ನಾವು ಏನನ್ನು ಪಡ್ಕೋಬೋದು, ಹೇಗೆ ಪಡ್ಕೋಬೋದು ಅನ್ನೋದನ್ನು ಕೂಡ ಈ ಮುರಳಿ ನಮಗೆ ಕೊಡುತ್ತೆ. ಭಗವಂತನಿಗೆ ಏನಿಷ್ಟವಿಲ್ಲ ಅನ್ನೋದನ್ನು ಕೂಡ ಹೇಳುತ್ತೆ ಈ ಮುರಳಿ. ಬಾಬಾರವರ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಅಂತೀವಿ, ಅದು ಕೂಡ ಈ ಮುರಳಿ ಹೇಳುತ್ತೆ. ಸತ್ಯವಾದ ಗೀತಾ ಜ್ಞಾನ ಏನಿದೆ ಅದು ಈ ಮುರಳಿಯಲ್ಲೇ ಸಿಗೋದು ನಮಗೆ. ಭಗವಂತನನ್ನು ವಶೀಕರಣ ಮಾಡಿಕೊಳ್ಳಬಹುದಾದಂಥ ವಶೀಕರಣ ಮಂತ್ರ ಕೂಡ ಈ ಮುರಳಿಯಿಂದನೇ ನಮಗೆ ಸಿಗುತ್ತೆ. ಮತ್ತು ಸರ್ವೋಚ್ಚ ದೈವಿ ಸಂಸ್ಕಾರಗಳು ನಮಗೆ ಮುರಳಿಯಿಂದ ಸಿಗುತ್ತೆ. ಕರ್ಮ ಬಂಧನಗಳಿಂದ ಹೇಗೆ ಹೊರಬರಬೇಕು ಅನ್ನೋ ಯುಕ್ತಿ ಕೂಡ ಮುರಳಿಯಿಂದ ಸಿಗುತ್ತೆ. ಬೇಹದ್ದಿನ ಶಕ್ತಿಶಾಲಿ ಭೋಜನ ಆಗಿದೆ ಈ ಮುರಳಿ. ಬೇಹದ್ದಿನ ಪ್ರಾಪ್ತಿಗಳ ಖಜಾನೆ ಆಗಿದೆ. ಬೇಹದ್ದಿನ ಕ್ಷಮೆಯ ಒಂದು ಖಜಾನೆ ಆಗಿದೆ. ಬೇಹದ್ದಿನ ಓದು ಇದಾಗಿದೆ. ಅನೇಕ ಓದುಗಳನ್ನು ನಾವು ಓದ್ತೀವಿ, ಆದರೆ ಈ ರೀತಿಯ ಓದು ನಮಗೆ ಜನ್ಮಾಂತರಕ್ಕೆ ಸಿಗುವಂತಹ ಓದೇನಿದೆ, ಇದು ಈ ಬೇಹದ್ದಿನ ಓದು ನಮಗೆ ಮುರಳಿಯಿಂದನೇ ಸಿಗೋದು. ಬೇಹದ್ದಿನ ಹೊಸ ಯುಗದ ಒಂದು ದಿಕ್ಸೂಚಿಯಾಗಿದೆ ಈ ಮುರಳಿ. ಮತ್ತು ಬೇಹದ್ದಿನ ವ್ಯವಹಾರದ ತಂತ್ರಗಳನ್ನು ನಮಗೆ ಈ ಮುರಳಿ ಕೊಡುತ್ತೆ. ಬಾಬಾರವರ ಏನೆಲ್ಲ ಧನ ಸಂಪತ್ತಿದೆ ಅದು ಈ ಮುರಳಿಯಾಗಿದೆ. ಮುರಳಿಯ ಮೂಲಕವೇ ನಮಗೆ ಸಿಗುತ್ತೆ. ಮತ್ತು ಭಗವಂತನ ಎಲ್ಲ ನಿಯಮ ಮರ್ಯಾದೆಗಳ ಫೈಲ್ ಅನ್ಬೋದು ಈ ಮುರಳಿ. ಈ ಎಲ್ಲ ಮುರಳಿಗಳನ್ನು ಸೇರಿಸಿದ್ರೆ ಬಾಬಾರವರು ನಮಗೇನೇನು ನಿಯಮಗಳು ಹೇಳ್ತಿದ್ದಾರೆ, ಮರ್ಯಾದೆಗಳನ್ನು ಹೇಳ್ತಿದ್ದಾರೆ, ಅದೆಲ್ಲವೂ ಮುರಳಿಗಳಿಂದ ಸಿಗುತ್ತೆ. ಮತ್ತು ಅಂತಿಮವಾಗಿ ಮುರಳಿ ನಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತೆ, ನಿಶ್ಚಿಂತರನ್ನಾಗಿ ಮಾಡುತ್ತೆ. ಇದಿಷ್ಟು ಚಿಂತನೆ ನಡೆಸಿದ್ದು ಹೇಳಿರುವೆ. ಬಾಬಾರವರಿಗೆ, ಮುರಳಿಗೆ, ಈ ಡ್ರಾಮಾಕ್ಕೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಂ ಶಾಂತಿ.